ಶಕ್ತಿದೇವತೆ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸುವ ಓಂ ಶ್ರೀ ರುದ್ರ ಭದ್ರಕಾಳಿ ದೇವಸ್ಥಾನದಲ್ಲಿ ನಡೆಯುವ ಅಮಾವಾಸ್ಯೆ ವಿಶೇಷ ಪೂಜೆಗೆ ಸಹಸ್ರಾರು ಮಂದಿ ಭಾಗವಹಿಸುವ ಮೂಲಕ ಭಕ್ತಿ ಪರಾಕಾಷ್ಠೆಯಲ್ಲಿ ಮಿಂದೆದ್ದರು. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಐವಾರಹಳ್ಳಿ ಮಜರಾ ಗಂಗಾಪುರ ಗ್ರಾಮದಲ್ಲಿ ನೆಲೆಸಿರುವ ಶಕ್ತಿ ದೇವತೆಗೆ ಪ್ರತಿ ತಿಂಗಳ ಅಮಾವಾಸ್ಯೆಗೆ ನಡೆಯುವ ವಿಶೇಷ ಪೂಜೆಗೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಾದ ಆಂಧ್ರ, ತಮಿಳುನಾಡಿನಿಂದ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ವಿಶೇಷವಾಗಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಮುಸ್ಲಿಂ ಸಮುದಾಯದವರು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗುವುದು ಸಹ ಇಲ್ಲಿನ ವಿಶೇಷ ಹಾಗೂ ವಿಸ್ಮಯ. ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ರಾಜ್ಯದಲ್ಲೇ ಮೊದಲ ಬಾರಿಗೆ 108 ಅಡಿಗಳ ಬೇತಾಳ್ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ನಿರ್ಮಾಣವಾದ ದೇವಾಲಯವು ಹಲವು ವಿಶಿಷ್ಟ ಹಾಗೂ ವಿಸ್ಮಯಗಳಿಗೆ ಹೆಸರುವಾಸಿಯಾಗಿದೆ. ಪ್ರತಿ ಶುಕ್ರವಾರದಂದು ನಡೆಯುವಂತಹ ವಿಶೇಷ ಪೂಜೆ ಅಭಿಷೇಕದಲ್ಲಿ ಭಕ್ತಾದಿಗಳು ಭಾಗಿಯಾಗಿ ತಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾರೆ. ನಮ್ಮದು ಕೋಗ್ಲಹಳ್ಳಿ ವಿಲೇಜು. ಈ ದೇವಸ್ಥಾನ ಇರೋದು ಗಂಗಾಪುರದಲ್ಲಿ. ನಮ್ಮ ತಂದೆ ಮತ್ತು ಇಲ್ಲಿ ಸ್ವಾಮೀಜಿ ಅವರು ತುಂಬ ಕ್ಲೋಸ್ ಫ್ರೆಂಡ್ಸು, ಅದರಿಂದ ನಮಗೆ ದೇವಸ್ಥಾನ ಗೊತ್ತಿರೋದು. ನಾನು ಫೈನಲ್ ಇಯರ್ BBA ಓದ್ತಾ ಇದ್ದೀನಿ. ಇವಾಗ ಫೈನಲ್ ಇಯರ್ ಓದ್ತಾ ಇದ್ದೆ. ಇವಾಗ ಜಾಬ್ ಪ್ಲೇಸ್ ಅಪ್ಲೈ ಮಾಡಿದ್ದೀನಿ. ದೇವ್ರು ಬಂದು ಬೇಡ್ಕೊಂಡೆ ನನಗೆ ಈ ಥರ ಜಾಬ್ ಬೇಕು ಅಂತ. ವಿತಿನ್ 1 ವೀಕಲ್ಲಿ ನನಗೆ ಅಪ್ಲಿಕೇಶನ್ ಎಲ್ಲ ಮೆಸೇಜ್ ಬಂತು, ಜಾಬ್ ಇದು ಬಂದಿದೆ ಅಂತ. ಸೊ ನನಗೆ ಹೆಲ್ತ್ ಇಶ್ಯೂ ಬೇರೆ ಇತ್ತು, ಅದರಿಂದ ಫುಲ್ ಎಲ್ಲ ಕಡಿಮೆ ಆಗಿದೆ. ನಮ್ಮ ಅಣ್ಣಗೆ ಇಲ್ಲಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ 7 ವಾರ ಬಂದರೆ ನಾವು ಏನು ಅಂದ್ಕೊಳ್ತೀವೋ ಅದು ನಡೆಯುತ್ತೆ. ನಾವು ಸುಮಾರು 1 ವರ್ಷದಿಂದ ಬಂದು 7 ವಾರಕ್ಕೆಲ್ಲ ನಮಗೆ ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ಅದೆಲ್ಲ ನಡೆದಿದೆ. ಆದ್ದರಿಂದ ನಾವು 1 ವರ್ಷದಿಂದ ತಪ್ಪದೆ 1 ವಾರನೂ ತಪ್ಪದೆ ನಾವು ಬರ್ತಾ ಇದ್ದೀವಿ. ಒಬ್ಬೊಬ್ರು 7 ವಾರ, 9 ವಾರ, 5 ವಾರ ಅಂತ ಅರ್ಕೆ ಮಾಡ್ಕೋತಾರೆ. ವಿದ್ಯಾಭ್ಯಾಸಕ್ಕೆ, ಮದುವೆ ಆಗೋದಕ್ಕೆ, ಮಕ್ಕಳಾಗೋದಕ್ಕೆ, ಮತ್ತು ಶುಗರು BP ಇರೋದಕ್ಕೆ, ಮತ್ತು ಮೇಯ್ನ್ ಏನು ಅಂದರೆ ಕುಡ್ತಾ ಬಿಡಿಸೋದಕ್ಕೆ. ಕುಡಿಯೋದ್ರಿಂದ ಇಲ್ಲಿ ಅವರು ಗಿಡಮೂಲಿಕೆಗಳಿಂದ ಇದು ಔಷಧಿ ಕೊಡ್ತಾರೆ. ಅದರಿಂದ ತುಂಬ ಜನ ಗುಣ